ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಹಬ್ಬಕ್ಕೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನೀವು ಕೇಳ್ತಾ ಇದ್ದಿದ್ದಂತ ಪ್ರಶ್ನೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಹಬ್ಬಕ್ಕಂತೂ ಹಣ ಬರ್ಲಿಲ್ಲ, ಆದ್ರೆ ಒಂದು ರಿಲೀಫ್ ಆಗುವಂತ ಒಂದು ವಿಚಾರದ ಬಗ್ಗೆ ಈಗ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೂ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೋದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಚಾರಗಳು ಏನೇನು ಅಂತ ಅಂದ್ರೆ, ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಟ್ಲೀಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ನಮ್ಗೆ 25ನೇ ಕಂತಿನ ಹಣ ಬರ್ಬಹುದೇನೋ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಯಾರಿಗೂ ಹಣ ಜಮಾ ಆಗ್ಲಿಲ್ಲ, ಹಣನ ರಿಲೀಸೇ ಮಾಡ್ಲಿಲ್ಲ. ಫಸ್ಟ್ ಪಾಯಿಂಟ್. ಸೊ ಯುಗಾದಿಗೆ ಎಕ್ಸ್ಪೆಕ್ಟೇಷನ್ ಮಾಡೋಣ ಬಿಡಿ, ಹೋಗ್ಲಿ. ಇವಾಗ ಸಂಕ್ರಾಂತಿ ಆಯ್ತು, ಮೊದಲನೇ ಹಬ್ಬ ವರ್ಷದ್ದು. ಯುಗಾದಿ ಹಬ್ಬಕ್ಕೆ ಹೊಸ ವರ್ಷಕ್ಕೆ ನೋಡೋಣ ಬಿಡಿ, ಯಾವಾಗಾದ್ರೂ ಕೊಡ್ತಾರ ದೊಡ್ಡ ಮನ್ಸು ಮಾಡಿ ನಮ್ ಸರ್ಕಾರದವರು ಅಂತ ಹೇಳ್ಬಿಟ್ಟು. ಸೊ ಇದ್ರ ಜೊತೆಗೆ ನಿಮ್ಗೆ ಇವಾಗ ಗೊತ್ತಿರೋ ಹಾಗೆ ಹಬ್ಬಕ್ಕಂತೂ ಹಣ ಬರಲಿಲ್ಲ, ಆದ್ರೆ ಕೆಲವೊಂದಷ್ಟು ಅಪ್ಡೇಟ್ಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಮೀಡಿಯಾಗಳ ಮುಂದೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮೀಡಿಯಾದವರು ಒಂದಷ್ಟು ಪ್ರಶ್ನೆಗಳನ್ನ ಅಫ್ಕೋರ್ಸ್ ಮಾಡೇ ಮಾಡ್ತಾರೆ. ಈ ಸಮಯದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳದು ಹಣನ ಏನ್ ಮಾಡಿದೀರಾ, ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಹೇಳಿ ಪದೇ ಪದೇ ಒತ್ತಾಯ ಮಾಡಿ 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 ಮೇಡಮ್ ಅವ್ರಿಗೆ ಕ್ವಶನ್ ಹಾಕಿದ್ದಾರೆ. ಈ ಸಮಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವಿದನ್ನ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಏನು ಫೈಲ್ ನ ಪುಟಪ್ ಮಾಡಿ ಕಳಿಸಿದೀವಿ, ಅವರು ಅದನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮಿನಿಸ್ಟರ್ ಕೂಡ ಇದ್ರ ಬಗ್ಗೆ ಆಲ್ರೆಡಿ ಕ್ಲಾರಿಟಿನ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಏನ್ ಪ್ರೋಸೆಸ್ ನ ಮಾಡಬೇಕು ಇದನ್ನ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಹಣ ಬೇಕು ಇಷ್ಟು ಅಂತ ಹೇಳಿ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸಿದೀವಿ. ರಿಲೀಸ್ ಮಾಡಿದ ಕೂಡ್ಲೇನೆ ನಿಮ್ಗೆ ಹಣನ ಕೊಡ್ತೀವಿ, ಜಮಾ ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕೊಟ್ರು. ಆದ್ರೆ ನಾವು ಫಸ್ಟ್ ಸ್ಟೇಟ್ಮೆಂಟ್ ನ ನೋಡಿದ್ರೆ 5,500 ಕೋಟಿ ಅಲ್ವಾ ಮೇ ಬಿ. ಸೊ ಅಷ್ಟು ಹಣನ ನಾವ್ ಯಾವ್ದಕ್ಕೂ ಬಳಸ್ಕೊಂಡಿಲ್ಲ, ನಾವ್ ಅದನ್ನ ಮಿಸ್ಯೂಸ್ ಮಾಡೇ ಇಲ್ಲ, ನಾವ್ ಅದನ್ನ ಸೇಫ್ ಆಗಿ ಇಟ್ಟಿದೀವಿ ಅಂತ ಹೇಳಿದ್ರು ತಾನೆ. ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನಕ್ಕೆ ಇವರು ಹಣನ ರಿಕ್ವೆಸ್ಟ್ ಮಾಡ್ಕೊಂತಾ ಇದಾರೆ ಅಂತ ಹೇಳಿ ಕ್ಲಾರಿಟಿನೇ ಸಿಗ್ತಾ ಇಲ್ಲ ನಮಗೆ. ಹಣ ಮಿಸ್ಯೂಸ್ ಮಾಡಿಲ್ಲ, ನಮ್ಮ ಹತ್ರ ಇದೆ ಅಂತಂದ್ರೆ ರಿಲೀಸ್ ಮಾಡಬಹುದಲ್ಲ ಅಮೌಂಟ್ ನ. ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಅವ್ರ ಹತ್ರ ದುಡ್ಡು ತಗೊಂಡು ಇವ್ರ ಅಪ್ರೂವಲ್ ತಗೊಂಡು ಅದನ್ನ ನಮ್ ಜನಕ್ಕೆ ಡಿಬಿಟಿಯಲ್ಲಿ ಪುಷ್ ಮಾಡೋದ್ರೊಳಗೆ ಗ್ಯಾರಂಟಿ ಯುಗಾದಿ ಹಬ್ಬನೇ ಬಂದು ಬಿಡುತ್ತೆ. ಇದು ಮಾತ್ರ 100%. ಸೊ ನನ್ನ ಪ್ರಕಾರ ಇಷ್ಟೊಂದೆಲ್ಲ ಮತ್ತೆ ಸುತ್ತಿ ಬಳಸಿ ಬರ್ತಾ ಇದಾರೆ ಅಂದ್ರೆ ಆ ಅಮೌಂಟ್ ನ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಯಾವ್ದೋ ಬೇರೆ ಯೋಜನೆಗೋ ಯೂಸ್ ಮಾಡಿರ್ತಾರೆ, ಇಲ್ಲಾಂದ್ರೆ ಅವ್ರ ಜೋಬ್ಗೆ ಹಾಕೊಂಡಿರ್ತಾರೆ, ಏನೋ ಇರ್ತವೆ ಪೊಲಿಟಿಕಲ್ಸ್. ಸೊ ಒಟ್ನಲ್ಲಿ ಹಣನ ದುಂಡು ವೆಚ್ಚ ಮಾಡಿರೋದಂತೂ ಗ್ಯಾರಂಟಿ. ಬಿಕಾಸ್ ಹಣ ಇದ್ದಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಯಾಕೆ ಹೋಗ್ಬೇಕಾಗಿತ್ತು, ಫಸ್ಟ್ ಪಾಯಿಂಟ್ ಅಲ್ವಾ. ಡೌಟ್ ಬರುತ್ತೆ ನಮ್ಗೆ. ಸೊ ಹೇಳಿದೀವಿ, ಕೊಡ್ತೀವಿ ಬೇಗ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, APL BPL ಅಂತ್ಯೋದಯ ಎಲ್ಲಾ ಕಾರ್ಡ್ ಹೋಲ್ಡರ್ಸ್ ಗಳಿಗೂ ನಾವು ಗೃಹಲಕ್ಷ್ಮಿ ಹಣನ ಕೊಡ್ತೀವಿ ಅಂತ ಹೇಳಿದೀವಿ, ಮೊದ್ಲಿಂದನೂ ಹೇಳಿದೀವಿ ಅಂತ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಮೊದ್ಲಿಂದ ಅಂತೂ ಖಂಡಿತವಾಗ್ಲೂ APL ಕಾರ್ಡ್ ಅವ್ರಿಗೆ ನೀವು ಗೃಹಲಕ್ಷ್ಮಿ ಹಣ ಕೊಡ್ತೀರಾ ಅಂತ ಬಾಯ್ಬಿಟ್ಟು ಹೇಳಿರಲಿಲ್ಲ. BPL ಅಂತ್ಯೋದಯ ಕಾರ್ಡ್ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರಿ. ರೀಸೆಂಟ್ ಆಗಿ ನೀವೇನ್ ಮಾಡಿದ್ರಿ, APL ಅವ್ರಿಗೂ ನಾವು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ನ ಮಾಡಿದ್ರಿ. APL ಕಾರ್ಡ್ ಮೊದಲಿಂದನೂ ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರೆ ಇಷ್ಟೊತ್ತಿಗೆ APL ಕಾರ್ಡ್ ಹೋಲ್ಡರ್ಸ್ ಗಳು ಗೃಹಲಕ್ಷ್ಮಿ ಹಣಕ್ಕೆ ಅರ್ಜಿನ ಹಾಕ್ಬಿಟ್ಟಿರೋರು, ನೀವ್ ಇವಾಗ ಹೇಳಿರೋದು. ಸೊ ಅದು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ. ಅಂಡ್ ಓಕೆ, ಕೊಡ್ತೀವಿ ಅಂತ ಹೇಳಿದೀರಾ. APL ಕಾರ್ಡ್ ಹೋಲ್ಡರ್ಸ್ ಗಳು ಯಾರಾದ್ರೂ ಇದ್ರೆ ನೀವ್ ಇವತ್ತು ಗೃಹಲಕ್ಷ್ಮಿ ಅರ್ಜಿನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋದಕ್ಕೆ ಯಾವ್ದು ಲಾಸ್ಟ್ ಡೇಟ್ ಆಗ್ಲಿ ಏನೂ ಇಲ್ಲ. ಅರ್ಜಿ ಸಲ್ಲಿಸಬೇಕು ಅಂತ ಇದ್ರೆ, ಗೃಹಲಕ್ಷ್ಮಿ ಹಣ ಬೇಕು ಅಂತ ಇದ್ರೆ ನೀವು ಎನಿ ಟೈಮ್ ಅದಕ್ಕೆ ಅರ್ಜಿನ ಸಲ್ಲಿಸಬಹುದು. ಇದರಲ್ಲಿ ಯಾವುದೇ ರೀತಿಯಾಗಿರುವಂತ ಕನ್ಫ್ಯೂಷನ್ಸ್ ಗಳು ಬೇಡ. ಬಟ್ ಒಂದೇ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಏನ್ ಹಾಕಿದ್ದಾರೆ ಅಂದ್ರೆ, ನೀವು GST ಪೇಯರ್ ಆಗಿರಬಾರ್ದು ಅಂತ ಹೇಳಿ ಒಂದೇ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹಾಕಿದ್ದಾರೆ. ಸೊ GST ಪೇಯರ್ ಆಗಿಲ್ಲ, ನಾವು APL ಕಾರ್ಡ್ ಹೋಲ್ಡರ್ ಅನ್ನೋ ತರ ಏನಾದ್ರೂ ಇದ್ರೆ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಬರುತ್ತೆ. ಇದು ಒಂದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ APL ಕಾರ್ಡ್ ಅವ್ರಿಗಿರೋದು. ಸೊ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೋ ಆ ರೀತಿ ಅಪ್ಲಿಕೇಶನ್ಸ್ ಗಳನ್ನ ಹಾಕೊಂಡು ಹೋಗಿ. ಇದೊಂದು ವಿಚಾರನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಪೆಂಡಿಂಗ್ ಇರುವಂತ 2 ಕಂತಿನ ಹಣ ಯಾವಾಗ ಕೊಡ್ತಾರೆ ಅಂತ ಕ್ಲಾರಿಟಿ ಇಲ್ಲ. ದುಡ್ಡು ನಾವು ಕೇಳಿದೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಅಪ್ರೂವಲ್ಗೆ ವೇಟಿಂಗ್ ಅಂತ ಹೇಳಿದ್ದಾರೆ. ಅಂಡ್ APL ಕಾರ್ಡ್ ಹೋಲ್ಡರ್ಸ್ಗೂ ನಾವು ಗೃಹಲಕ್ಷ್ಮಿ ಹಣನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ಹಬ್ಬಕ್ಕೆ ಇದೊಂದೇ ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು. ಸೊ ಹಣ ಬೇಕು ಅಂತಂದ್ರೆ ಯುಗಾದಿ ಕಾಯೋಣ ಬಿಡಿ, ಯಾಕಂದ್ರೆ ಇವರು ಹಬ್ಬಕ್ಕೆ ದುಡ್ಡು ಕೊಡೋ ಸ್ಪೆಷಲಿಸ್ಟ್ ಗಳಲ್ವಾ. ಸೊ ನೆಕ್ಸ್ಟ್ ಹಬ್ಬ ಯಾವಾಗ, ಯುಗಾದಿ ಕೊಡ್ತಾರೆ ಬಿಡಿ. ಅದಾದ್ಮೇಲೆ ಅದು ಕೊಟ್ಟಿಲ್ವಾ, ಮತ್ತೆ ಶಿವರಾತ್ರಿ ಹಬ್ಬ. ಏನೋ ಒಂದು ಸರ್ಕಾರಕ್ಕೆ ಒಂದು ರೀಸನ್ಸ್ ಬೇಕು, ಇವ್ರಿಗೊಂದು ನೆಪಗಳು ಬೇಕು, ಮಾಡ್ಕೊತಾ ಹೋಗ್ತಾ ಇರ್ತಾರೆ. ನಾವು ಜನಗಳು ಇಲ್ಲಿ ಬಕ್ರ ಆಗ್ತಾ ಇರ್ತೀವಿ ಅಷ್ಟೇ, ಏನು ಮಾಡಕ್ಕಾಗಲ್ಲ, ಇದು ಫ್ಯಾಕ್ಟ್. ಸೊ APL ಕಾರ್ಡ್ ಹೋಲ್ಡರ್ಸ್ ಯಾರಾದ್ರೂ ಇದ್ರೆ ದಯವಿಟ್ಟು ಹೋಗಿ ಅಪ್ಲಿಕೇಶನ್ಸ್ ನ ಹಾಕೊಳ್ಳಿ, ನಿಮ್ಗೂ ಅಡ್ವಾಂಟೇಜ್ ಇರುತ್ತೆ. ನಿಮ್ ಮನೆಯಲ್ಲಿ ನೀವು ಟ್ಯಾಕ್ಸ್ ಪೇಯರ್ ಆಗಿರ್ಬಾರ್ದು ಅಂತ, ನಿಮ್ ಮನೇಲಿ ನಿಮ್ಮ ಹಸ್ಬೆಂಡ್, ನಿಮ್ ಮಕ್ಕಳು ಯಾರು ಟ್ಯಾಕ್ಸ್ ಪೇಯರ್ ಆಗಿರ್ಬಾರ್ದು, ನೆನ್ಪಿಟ್ಕೊಳ್ಳಿ. ನೀವು ಮಾತ್ರ ಅಲ್ಲ, ಅಪ್ಲಿಕೆಂಟ್ ಹಾಕೋರ್ ಮಾತ್ರ ಅಲ್ಲ, ಮನೇಲಿ ಯಾರು ಟ್ಯಾಕ್ಸ್ ಪೇಯರ್ ಇರಬಾರ್ದು, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನನ್ನ ಮಕ್ಕಳು IT BTL ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದಾರೆ, ಗೌರ್ಮೆಂಟ್ ಎಂಪ್ಲಾಯಿ ಅಂತ ಅಂದ್ರೆ ನೀವು ಎಲಿಜಿಬಲ್ ಇರಲ್ಲ. ಬಿಕಾಸ್ ನೀವು
IT ರಿಟರ್ನ್ಸ್ GST ಪೇರ್ ಆಗಿರ್ತೀರಾ ನೀವು. ಹಾಗಾಗಿ ನೋಡ್ಕೊಂಡು ಏನು ಇಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ? ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇವಾಗ ಸಿಕ್ಕಿರುವಂತದ್ದು. ಸೊ ಇದೇ ರೀತಿ ವಿಡಿಯೋಸ್ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ಸ್ ಇದ್ರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ.